ಸ್ನೇಹಿತರೆ ನಮಸ್ಕಾರ. ಒಂದು ವೇಳೆ ಒಬ್ಬ ಪೊಲೀಸ್ ಅಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಏನಾಗುತ್ತೆ ಗೊತ್ತಾ? ಅವರಿಗೆ ಸಿಗೋದು ಬರೀ ಸನ್ಮಾನ ಅಲ್ಲ, ಬದಲಿಗೆ ದಿಢೀರ್ ವರ್ಗಾವಣೆ ಭಾಗ್ಯ. ಹೌದು, ಈಗ ಇಡೀ ರಾಜ್ಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿರೋದು ಲೋಕಾಯುಕ್ತ SP ಶಿವಪ್ರಕಾಶ್ ದೇವರಾಜು ಅವರ ಎತ್ತಂಗಡಿ ವಿಚಾರ. 2014 ಬ್ಯಾಚ್ನ ದಕ್ಷ IPS ಅಧಿಕಾರಿ ಶಿವಪ್ರಕಾಶ್ ದೇವರಾಜು 2025 ಜುಲೈನಲ್ಲಿ ಇವರು ಬೆಂಗಳೂರು ನಗರ ಲೋಕಾಯುಕ್ತ SP ಆಗಿ ಜವಾಬ್ದಾರಿ ತಗೋತಾರೆ. ನಿಯಮಗಳ ಪ್ರಕಾರ ಒಬ್ಬ ಅಧಿಕಾರಿಗೆ ಕನಿಷ್ಠ 3 ವರ್ಷಗಳ ಅವಧಿ ಇರಬೇಕು. ಆದರೆ 1 ವರ್ಷ ಕಳೆಯುವ ಮುನ್ನವೇ, ಅಂದರೆ ಕೇವಲ 11 ತಿಂಗಳಲ್ಲೇ ಇವರನ್ನು ಲೋಕಾಯುಕ್ತದಿಂದ ಎತ್ತಂಗಡಿ ಮಾಡಲಾಗಿದೆ. ಅದು ಹೇಗೆ ಗೊತ್ತಾ? ಮುಂದಿನ ಸ್ಥಳ ಯಾವುದು ಅಂತಲೂ ತೋರಿಸದೆ ವಿದೌಟ್ ಪೋಸ್ಟಿಂಗ್ DPAR ವಶಕ್ಕೆ ನೀಡಲಾಗಿದೆ. ಹಾಗಾದರೆ ಇಷ್ಟೊಂದು ಅರ್ಜೆಂಟಾಗಿ ಅವರನ್ನು ವರ್ಗಾವಣೆ ಮಾಡಿದ್ದರ ಹಿಂದಿರೋ ಆ ರಹಸ್ಯವೇನು? ಅವೆಲ್ಲವುಗಳನ್ನು ನಿಮಗೆ ಹೇಳ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಶಿವಪ್ರಕಾಶ್ ದೇವರಾಜು ಅವರು ಲೋಕಾಯುಕ್ತದಲ್ಲಿದ್ದಾಗ ಸಾಮಾನ್ಯ ಕೇಸುಗಳ ಬೆನ್ನು ಹತ್ತಿರಲಿಲ್ಲ. ದೊಡ್ಡ ದೊಡ್ಡ ಪ್ರಭಾವಿಗಳ ಕೋಟಿ ಲೂಟಿ ಹೊಡೆದ ಭ್ರಷ್ಟರ ನಿದ್ದೆಗೆಡಿಸಿದ್ರು. ಅಸಲಿ ಟ್ವಿಸ್ಟ್ ಸಿಕ್ಕಿದ್ದೇ ಇಲ್ಲಿ. ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣವೊಂದರಲ್ಲಿ ಪ್ರಭಾವಿ ಮಾಜಿ ಸಚಿವರೊಬ್ಬರ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಲು ಅನುಮತಿ ಕೋರಿ ರಾಜ್ಯಪಾಲರಿಗೆ ಒಂದು ರಹಸ್ಯ ಪತ್ರ ಬರೆದಿದ್ರು. ಆ ಪತ್ರ ಬರೆದ ಕೇವಲ 24 ಗಂಟೆಗಳ ಒಳಗಾಗಿ ಇವರ ವರ್ಗಾವಣೆ ಆದೇಶವೇ ಹೊರಬಿತ್ತು. ಇಲ್ಲಿಗೆ ಮುಗಿಯಲ್ಲ. ಕೇವಲ ಬೆಂಗಳೂರು ನಗರ 1 ಮಾತ್ರವಲ್ಲ, ಹೆಚ್ಚುವರಿಯಾಗಿ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಬೆಂಗಳೂರು ನಗರ 2 SP ಆಗಿ ಹುದ್ದೆಯಿಂದಲೂ ಇವರನ್ನು ಮುಕ್ತಗೊಳಿಸಲಾಗಿದೆ. ಇದು ಭ್ರಷ್ಟರನ್ನು ರಕ್ಷಿಸಲು ವ್ಯವಸ್ಥಿತವಾಗಿ ನಡೆದ ತಂತ್ರನ ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಕಾಡ್ತಿದೆ. ಇನ್ನು ಶಿವಪ್ರಕಾಶ್ ದೇವರಾಜು ಅವರಿಗೆ ವರ್ಗಾವಣೆ ಅನ್ನೋದು ಹೊಸ ವಿಷಯವೇ ಅಲ್ಲ. ತಮ್ಮ ಸೇವಾ ಅವಧಿಯಲ್ಲಿ ಇವರು ಎದುರಿಸ್ತಿರೋ 9ನೇ ವರ್ಗಾವಣೆ ಇದು. ಹೋದ ಕಡೆಯೆಲ್ಲ ರಾಜಕಾರಣಿಗಳ ಕಣ್ಣನ್ನು ಕೆಂಪಾಗಿಸೋದು, ಪ್ರಭಾವಿಗಳ ಒತ್ತಡಕ್ಕೆ ಮಣಿಯದೆ ಕೇಸ್ ದಾಖಲಿಸೋದು ಇವರ ಸ್ಟೈಲ್. ಗದಗ ಜಿಲ್ಲೆಯಲ್ಲಿದ್ದಾಗಲೂ ಇವರ ಕಟ್ಟುನಿಟ್ಟಿನ ಕ್ರಮಗಳಿಗೆ ಇಡೀ ರಾಜಕೀಯ ವಲಯವೇ ಬೆಚ್ಚಿಬಿದ್ದಿತ್ತು. ಯಾವಾಗ ಒಬ್ಬ ಅಧಿಕಾರಿ ಸಚಿವರುಗಳ ಶಾಸಕರುಗಳ ಮಾತನ್ನು ಕೇಳದೆ ಕಾನೂನಿನ ಪ್ರಕಾರ ಕೆಲಸ ಮಾಡ್ತಾರೋ ಅವರಿಗೆ ಸಿಗೋ ಬಹುಮಾನವೇ ಈ ಸರಣಿ ವರ್ಗಾವಣೆಗಳು. ವ್ಯವಸ್ಥೆಯನ್ನು ಸರಿಪಡಿಸಬೇಕಾದ ಸರ್ಕಾರಗಳೇ ಈ ರೀತಿ ದಕ್ಷ ಆಫೀಸರ್ಗಳ ರೆಕ್ಕೆ ಕತ್ತರಿಸಿದ್ರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋದಾದರೂ ಯಾರು? ಸಹಜವಾಗಿ ಈ ವರ್ಗಾವಣೆ ದೊಡ್ಡ ಮಟ್ಟದ ರಾಜಕೀಯ ಹಂಗಾಮಕ್ಕೆ ಕಾರಣವಾಗಿದೆ. ಸಚಿವರನ್ನು, ಭ್ರಷ್ಟರನ್ನು ರಕ್ಷಿಸೋಕೆ ಸರ್ಕಾರ ಈ ಕೆಲಸ ಮಾಡಿದೆ ಅಂತ ವಿಪಕ್ಷಗಳು ಆರೋಪಿಸ್ತಾ ಇದೆ. ಆದರೆ ಲೋಕಾಯುಕ್ತ ಸಂಸ್ಥೆ ಮಾತ್ರ ಇದನ್ನು ಕೇವಲ ಆಡಳಿತಾತ್ಮಕ ಬದಲಾವಣೆ, ಸಂಸ್ಥೆಯ ಒಳಗಿನ ಆಂತರಿಕ ನಿರ್ಧಾರ ಅಂತ ಹೇಳ್ತಾ ಇದೆ. ಆದರೆ ತನಿಖೆ ಚುರುಕಾಗಿರೋ ಸಮಯದಲ್ಲಿ ದಕ್ಷ ಅಧಿಕಾರಿಯನ್ನೇ ಟಾರ್ಗೆಟ್ ಮಾಡಿರೋದು ಯಾಕೆ ಅನ್ನೋದಕ್ಕೆ ಮಾತ್ರ ಯಾರ ಹತ್ರನೂ ಇಲ್ಲಿ ಉತ್ತರ ಇಲ್ಲ. ಸ್ನೇಹಿತರೆ, ಒಬ್ಬ IPS ಅಧಿಕಾರಿ ಭ್ರಷ್ಟರ ವಿರುದ್ಧ ನಿಂತಿದ್ದಕ್ಕೆ 11 ತಿಂಗಳಲ್ಲೇ ಸ್ಥಳ ತೋರಿಸದೆ ವರ್ಗಾವಣೆ ಆಗಿದ್ದಾರೆ. 9 ಬಾರಿ ವರ್ಗಾವಣೆ ಆದರೂ ತಮ್ಮ ಖಡಕ್ ಬುದ್ಧಿ ಬಿಡದ ಇಂತಹ ಅಧಿಕಾರಿಗಳ ಬಗ್ಗೆ ನಿಮಗೇನನ್ಸುತ್ತೆ? ಒಂದು ಕ್ಷಣ ಸೆಲ್ಯೂಟ್ ಹೊಡಿಬೇಕು ಅಂತ ಅನ್ಸುತ್ತಲ್ವಾ? ಇಂತಹ ದಕ್ಷ ಅಧಿಕಾರಿಗಳಿಗೆ ರಾಜಕೀಯ ವ್ಯವಸ್ಥೆ ಸಾಥ್ ಕೊಡ್ತಿಲ್ಲ ಅನ್ನೋದು ನಮಗೆ ಮಾತ್ರ ಅನಿಸ್ತಿದೆಯಾ ಅಥವಾ ನಿಮಗೂ ಅನಿಸ್ತಿದೆಯಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಲುಪಿಸಿ. ಜೊತೆಗೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮತ್ತು ಸತ್ಯದ ಪರವಾಗಿರೋ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.